ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಶೇಷವಾದ ವಿಡಿಯೋ ಅಂದರೆ ಆ್ಯಸ್ ಯೂಶುವಲ್ ನಾನು ಹೇಳ್ದಂಗೆ ಡೆವಿಲ್ ಚಿತ್ರದ ಎಲ್ಲ ಅಪ್ಡೇಟ್ಸ್ಗಳನ್ನ ನಾನು ಕೊಡ್ತೀನಿ ಅಂತ ಹೇಳಿದ್ದೆ. ಬಟ್ ಇವಾಗ ಇನ್ನು ಸದ್ಯಕ್ಕೆ ಸಿಚುವೇಶನಲ್ಲಿ ನೆಕ್ಸ್ಟ್ ಡೆವಿಲಿಂದ ಏನೂ ಅಪ್ಡೇಟ್ ಬಂದಿಲ್ಲ. ಒಂದೇ ಒಂದು ಸಲ ಸಾಂಗ್ ರಿಲೀಸ್ ಆದಮೇಲಿಂದ ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ. ಬಟ್ ಇನ್ನು ನಾನು ಇವತ್ತು ಮತ್ತೆ ಏನೂ ಇಲ್ಲ ಅಂದರೆ ಏನಪ್ಪ ಇವತ್ತು ಬಂದಿದ್ದೀನಿ ಅಂತ ಅಂದ್ಕೊಳ್ತಾ ಇದ್ದರೆ, ನಾನು ಪ್ರತಿಯೊಂದು ವಿಡಿಯೋದಲ್ಲೂ ದರ್ಶನ್ ಅವ್ರ ಬಗ್ಗೆ ಮಾತಾಡಿದ್ದೀನಿ, ಮತ್ತು ಸಾಂಗ್ಸ್ ಬಗ್ಗೆ ಮತ್ತು ಮೂವಿ ಬಗ್ಗೆ ಎಲ್ಲದ್ರ ಬಗ್ಗೆ ರಿವ್ಯೂ ಕೊಡ್ತಾಯಿದ್ದೆ. ಬಟ್ ರೀಸೆಂಟಾಗಿ ನಾನೊಂದು ಇಂಟರ್ವ್ಯೂ ನೋಡಿದೆ. ಅಂದರೆ ಇಂಟರ್ವ್ಯೂ ಇನ್ ದ ಸೆನ್ಸ್ ಒಬ್ಬರು ಯಾರೋ ರಿಪೋರ್ಟರ್ ಜೊತೆ ಮಾತಾಡ್ತಾ ಇರೋದನ್ನ ನೋಡಿದೆ. ಯಾರ ಬಗ್ಗೆ ಹೇಳ್ತಾಯಿದ್ದೀನಿ ಅಂದರೆ ನಮ್ಮ ಅಜನೀಶ್ ಲೋಕನಾಥ್ ಅವ್ರ ಬಗ್ಗೆ. ಅಂದರೆ ನಮ್ಮ ಡೆವಿಲ್ ಚಿತ್ರಗೆ ಅವರ ಮ್ಯೂಸಿಕ್ ಕೊಟ್ಟಿರೋದು ಅವ್ರ ಬಗ್ಗೆ. ಅವರು ರೀಸೆಂಟಾಗಿ ಮಾತಾಡಿದ್ದಾರೆ. ಅಂದರೆ ರಿಪೋರ್ಟರ್ ಅವ್ರಿಗೆ ಪ್ರಶ್ನೆ ಕೇಳ್ತಾರೆ, ಈ ಥರ ಹೇಗಿತ್ತು ನಿಮಗೆ ಎಕ್ಸ್ಪೀರಿಯೆನ್ಸು ಈ ಥರ ಸಾಂಗ್ಸ್ಗಳನ್ನ ಕೊಡೋಕ್ಕೆ, ಮತ್ತು ಪ್ರೆಷರ್ ಇತ್ತಾ, ಯಾಕೆಂದರೆ ದೊಡ್ಡ ಸ್ಟಾರ್ಗೆ ನೀವು ಮ್ಯೂಸಿಕ್ ಕೊಡ್ತಾ ಇರೋದ್ರಿಂದ ಆ ಪ್ರೆಷರ್ ಇರುತ್ತೆ ಹಂಗೆ ಹಿಂಗೆ ಅಂತ. ಅದಕ್ಕೆ ತುಂಬ ಚೆನ್ನಾಗಿ ಅವರು ಉತ್ತರ ಕೊಟ್ಟಿದ್ದಾರೆ. ಮತ್ತು ಅದಕ್ಕೆ ಇಷ್ಟು ಸಾಂಗ್ಸ್ನ ಇಷ್ಟು ಚೆನ್ನಾಗಿ ಬರೋದಕ್ಕೆ ಏನು ಕಾರಣ ಅನ್ನೋದನ್ನು ಹೇಳಿದ್ದಾರೆ ಅಜನೀಶ್ ಅವರು. ರಿಪೋರ್ಟರ್ ಕೇಳಿದ ಪ್ರಶ್ನೆಗೆ ಏನು ಹೇಳಿದ್ರು ಅಂದರೆ, ಇವಾಗ ನಾನು ಈ ಸಾಂಗ್ಸ್ನ ಮಾಡೋದಕ್ಕೆ ನನಗೆ ಯಾವುದೇ ರೀತಿ ಪ್ರೆಷರ್ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಡೈರೆಕ್ಟರ್ ಮುಖ್ಯವಾಗಿ ಒಂದೇ ಒಂದು ಸಲ ಸಾಂಗ್ ಮಾಡುವಾಗ ಡೈರೆಕ್ಟರ್ ಅವ್ರಿಗೆ ತುಂಬ ಫ್ರೀಯಾಗಿ ಬಿಟ್ಟಿದ್ರಂತೆ. ಅಂದರೆ ನೀವು ಯಾವುದೇ ರೀತಿ ಪ್ರೆಷರ್ ತೊಗೊಬೇಡಿ, ಯಾವುದೋ ದೊಡ್ಡ ಫಿಲಮ್ ಮಾಡ್ತಾಯಿದ್ದೀನಿ ಹಿಂಗೆ ಮಾಡಬೇಕಾ ಹಂಗೆ ಮಾಡಬೇಕಾ ಆ ಥರ ಯಾವುದೂ ತೊಗೋಬೇಡಿ, ನಿಮ್ಗೆ ಹೇಗೆ ಅನಿಸುತ್ತೆ, ನನಗೊಂದು ಒಳ್ಳೆ ಮೆಲೋಡಿ ಸಾಂಗ್ ಬೇಕು ಅಂತ ಹೇಳಿದ್ರಂತೆ ಡೈರೆಕ್ಟರು. ಇವರು ಅದೇ ರೀತಿ ಹೋಗಿ ಅಂತ ಅವರು ಇವಾಗ ಅವ್ರಿಗೂ ಅದೇ ಬೇಕಾಗಿತ್ತು, ಒಬ್ಬ ಮ್ಯೂಸಿಷಿಯನ್ಗೆ ಅದೇ ಬೇಕಾಗಿತ್ತು ಅಂತ ಅವರು ಅದನ್ನ ಹೇಳಿದ್ದಾರೆ. ಇವಾಗ ನನಗೆ ಯಾವುದೇ ರೀತಿ ಪ್ರೆಷರ್ ಇಲ್ಲ ಅಂತ ಹೇಳಿದಾಗ ನಾನು ಮೈಂಡ್ ಫ್ರೀಯಾಗಿ ನಾನು ಮಾಡ್ಬೋದು ಅಂತ ಹೇಳಿ ನಾನು ಯಾವುದೋ ಡಮಾಡಿಮೀನ್ ಅಂತ ಏನೂ ಇಲ್ದೇನೆ ಒಂದು ಪ್ಲೆಸೆಂಟ್ ಸಾಂಗ್ ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಮಾಡಿದ್ದು. ಅದಕ್ಕೆ ಸಾಂಗ್ ಅಷ್ಟು ಚೆನ್ನಾಗಿ ಮೂಡಿ ಬಂದಿದ್ದೆ. ಹಂಗೆ ಹಿಂಗೆ ಅಂತ ಹೇಳಿದ್ದಾರೆ. ಯಾವುದು ಚಾನಲ್ ಗೊತ್ತಿಲ್ಲ, ಬಟ್ ಕಾಪಿ ರೈಟ್ಸ್ ಇದೆ, ವಿಡಿಯೋ ಕ್ಲಿಪ್ ನಾನು ಹಾಕೋಕ್ಕೂ ಆಗೋಲ್ಲ. ಅದಕ್ಕೋಸ್ಕರ ನಾನೇ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ಅದು ಬಿಟ್ಟು ಏನು ಅಂದರೆ, ಬಟ್ ಈ ಥರ ಒಂದು ದಿನ ಬರುತ್ತೆ ಅಂತಲೂ ಒಂದು ಸ್ವಲ್ಪ ಅಂದ್ಕೊಂಡು ಬೇಜಾರಾಗುತ್ತೆ. ಒಂದು ನಮ್ಮ ಬಾಸ್ ಒಳಗಡೆ ಇರ್ತಾರೆ, ನಾವು ಈ ಥರ ಎಲ್ಲ ಅವ್ರ ಫಿಲಮ್ ಬಗ್ಗೆ ಮಾತಾಡ್ತೀವಿ, ಅದನ್ನು ವೀಡಿಯೋ ಅಪ್ಲೋಡ್ ಮಾಡ್ತೀವಿ, ಈ ಥರ ಒಂದು ದಿನ ಬರುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಬಂದಿದೆ. ಆದಷ್ಟು ಬೇಗ ಎಲ್ಲ ಒಳ್ಳೇದಾಗಲಿ ಅಂತ ಹೋಪ್ಫುಲಿ ಆದಷ್ಟು ಬೇಗ ಬರಲಿ ಅಂತಲೇ ನಾನು ಬಯಸ್ತೀನಿ. ಮತ್ತು ಅತಿ ಹೆಚ್ಚು ನೆಕ್ಸ್ಟ್ ಏನೇ ಅಪ್ಡೇಟ್ಗಳಿದ್ರು, ಸಾಂಗ್ಸ್ ಆಗಲಿ ಬೇರೆ ಏನಾದ್ರು ಅಪ್ಡೇಟ್ ಇದ್ದರೆ ನಾನು ಹೆಚ್ಚಿನ ಇದೇ ಚಾನಲ್ ತೊಗೊಂಬರ್ತೀನಿ. ಇನ್ನೂ ನನ್ನ ಚಾನಲ್ನ ನೋಡಿ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ರಿವ್ಯೂಸ್ನ ಬಿಟ್ಟು ಬೇರೆ ವ್ಲಾಗ್ಸ್ ಮಾಡ್ತಾಯಿರ್ತೀನಿ, ಬೇರೆ ಬೇರೆ ಸಿಟೀಸ್ಗೆ ಹೋಗೋದು, ಬೇರೆ ಬೇರೆ ಊರುಗಳ್ಗೆ ಹೋಗೋದು, ಅದು ಮತ್ತು ದೇವಸ್ಥಾನ, ಮತ್ತು ಜಾಸ್ತಿ ಬೇರೆ ಬೇರೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಫುಡ್ ಆಗಲಿ, ಡೈಲಿ ಟ್ರಾವೆಲಿಂಗು ಎಲ್ಲ ಥರ ವ್ಲಾಗ್ಸ್ ಮಾಡ್ತಾಯಿರ್ತೀನಿ. ದಯವಿಟ್ಟು ನಿಮ್ಗೆ ಸಪೋರ್ಟ್ ಇರಬೇಕು ಅಂತ ಕೇಳ್ಕೊಳ್ತೀನಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಆದಷ್ಟು ನಾನು ಬೇರೆ ವೀಡಿಯೋಸ್ಗಳನ್ನ ನೋಡಿ ಇಷ್ಟ ಆದಲ್ಲಿ ಲೈಕು ಕಮೆಂಟು ಶೇರ್ ಮಾಡೋದ ಮರಿಬೇಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಜೈ ಡಿ ಬಾಸ್.